ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 42ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭುವನ ವಿನ್ಯಾಸ, ಆಕಾಶಗಂಗೆ, ಚಿತ್ರಕೂಟ, ಕಲಿಂಗ, ಪಂಚಕೂಟ, ಮೇರುಕೂಟ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಮಹಾಮೇರುವಿನ ಪಶ್ಚಿಮದಲ್ಲಿರುವ ಮಹಾಪಾದವನ್ನು ವರ್ಣಿಸುವೆನು ಕೇಳಿರಿ. ಅದು ನಾನಾ ವಿಧ ರತ್ನಗಳಿಗೆ ಗಣಿಯಾಗಿಯೂ ಪುಣ್ಯಕರವಾಗಿಯೂ ಪುಣ್ಯಶಾಲಿಗಳಿಂದ
ಸೇವಿಸಲ್ಪಟ್ಟದ್ದಾಗಿಯೂ ವಿಶಾಲವಾಗಿಯೂ ಶೈಲರಾಜ ಸಂಬಂಧಿಯಾಗಿಯೂ ಅಧಿಕವಾದ ಉದಕ ಕಂದರ ಇವುಗಳಿಂದ ಸಹಿತವಾಗಿಯೂ ನಿತಂಬ ದೇಶ ಲತಾಗೃಹ ಮಧ್ಯಭಾಗ ಇವುಗಳಿಂದ ಅಲಂಕೃತವಾಗಿಯೂ ಇರುತ್ತದೆ. ದೇವತೆಗಳಿಂದ ಸೇವಿತವಾದ ಜಲ ಉಳ್ಳದ್ದೂ ವಾಯು ವೇಗವತಿಯೂ ಮಹಾಭೋಗಶಾಲಿಯೂ ಆದ ಯಾವ ದೇವಗಂಗೆಯು ಈಶ್ವರನ ಜಟಾಮಂಡಲದಲ್ಲಿ ಲತೆಯಂತೆ ಹೊಳೆಯುತ್ತಿದ್ದಳೋ ಅಂಥ ಆ ಗಂಗೆಯು ಮೇರುಗಿರಿಯ ಶೃಂಗ ಮತ್ತು ತಟ ಇವುಗಳಿಂದ ಧುಮುಕಿ ಮಹರ್ಷಿಗಳ ಸ್ನಾನ ಪಾನಾದಿಗಳಿಗೆ ಅನುಕೂಲವೂ ನಿರ್ಮಲವಾದ ವಸ್ತ್ರದಂತಿರುವ ಸ್ವಚ್ಛವಾದ ಜಲದಿಂದ ಪೂರ್ಣವೂ ಅದರ ತಪ್ಪಲಿನಲ್ಲಿ ಪ್ರದಕ್ಷಿಣಾಕಾರವಾಗಿ ಸಂಚರಿಸಿ ಸಿದ್ಧ ಚಾರಣರಿಂದ ಸೇವಿತವೂ ಆಗಿ ಅಲ್ಲಿಂದ ಬೇರೊಂದು ಗಿರಿಗೆ ಹೊರಡುವುದು. ಮಹಾಭಾಗ್ಯಶಾಲಿಯಾದ ಆ ಗಂಗೆಯು ಮೇರುಗಿರಿಯಿಂದ ಹೊರಟು ದೇವಭ್ರಾಜ ಮಹಾಭ್ರಾಜ ವೈಭ್ರಾಜವೆಂಬ ಪರ್ವತಗಳ ಮಹಾರಣ್ಯಗಳಲ್ಲಿ ಸಂಚರಿಸಿ ನಾನಾ ವನಗಳಿಂದ ಮಂಡಿತಳೂ ವಿವಿಧ ಫಲಪುಷ್ಪಗಳಿಂದ ಅಲಂಕೃತಳೂ ಆಗಿ ಪ್ರದಕ್ಷಿಣಾಕಾರವಾಗಿ ಹೊರಟು ವಿಮಲೋದಕವುಳ್ಳ ಶೀತೋದಕವೆಂಬ ಪಶ್ಚಿಮದಲ್ಲಿರುವ ಮಹಾಸರಸ್ಸನ್ನು ಪ್ರವೇಶಿಸಿದಳು. ಅನಂತರ ಆ ಮಹಾನದಿಯು ಅಲ್ಲಿಂದ ಹೊರಟು ಸುಪಕ್ಷವೆಂಬ ಪರ್ವತಕ್ಕೆ ಸೇರಿ ಅಲ್ಲಿರುವ ದೇವರ್ಷಿಗಳೇ ಮೊದಲಾದವರಿಂದ ಸೇವಿತವಾಗಿ ಆ ಸುಪಕ್ಷ ಕೂಟ ಶಿಖರದಿಂದ ಹೊರಟು ಅತಿ ರಮಣೀಯವಾದ ಶಿಖಿ ಪರ್ವತವನ್ನು ಸೇರಿ ಹೊಕ್ಕು ಅಲ್ಲಿಂದ ಕಂಕಗಿರಿಗೂ ಅದರಿಂದ ಕಪಿಲಗಿರಿಯನ್ನೂ ಅಲ್ಲಿಂದ ಗಂಧಮಾದನಗಿರಿಯನ್ನೂ ಪ್ರವೇಶಿಸಿದಳು. ಆ ಮಹಾನದಿಯು ಗಂಧಮಾದನದಿಂದ ಪಿಂಜರಗಿರಿಗೂ ಆ ಪಿಂಜರಗಿರಿಯಿಂದ ಸರಸ ಪರ್ವತಕ್ಕೂ ಅದರಿಂದ ಕುಮುದಾಚಲಕ್ಕೂ ಅಲ್ಲಿಂದ ಕ್ರಮವಾಗಿ ಮಧುಮಂತ ಜನ ಮುಕುಟವೆಂಬ ಪರ್ವತಗಳಿಗೂ ಆ ಮುಕುಟಶೈಲ ಶಿಖರದಿಂದ ಕೃಷ್ಣವೆಂಬ ಮಹಾಗಿರಿಗೂ ಅದರಿಂದ ಮಹಾಪರ್ವತಗಳಿಂದ ಸೇವಿಸಲ್ಪಟ್ಟ ಶ್ವೇತ ಮಹಾಗಿರಿಗೂ ಅಲ್ಲಿಂದ ಪುನಃ ಸಹಸ್ರ ಶಿಖರಗಳಿರುವ ಹಿಮಾಲಯಕ್ಕೂ ಹೋಗಿ ಸೇರಿತು. ಆ ಮಹಾನದಿಯು ಅನೇಕ ಪ್ರವಾಹದಿಂದ ಅನೇಕ ಭಾಗಗಳನ್ನು ನೆನೆಸುತ್ತಲೂ ಮಂಗಳಕರವಾಗಿ ಸಾವಿರಾರು ಪರ್ವತಗಳ ಶಿಖರಗಳನ್ನು ಮುಳುಗಿಸುತ್ತಲೂ ಅತಿ ವೇಗವಾಗಿ ಹೊರಟು ಪಾರಿಜಾತ ಶಿಖರದಲ್ಲಿ ಬೀಳುವುದು. ಮಹಾಗಂಗೆಯು ಅನೇಕ ನಿರ್ಜರ ನದಿ ಗುಹೆ ತಪ್ಪಲು ಇವುಗಳಲ್ಲಿ ಹೊಳೆಯುತ್ತಾ ಪರ್ವತಗಳ ಅನೇಕ ಮಧ್ಯಭಾಗಗಳಲ್ಲಿ ಸುತ್ತುತ್ತಾ ಅನೇಕ ಬೆಟ್ಟ ಗುಡ್ಡಗಳಿಂದ ತಡೆಯಲ್ಪಟ್ಟ ವೇಗವುಳ್ಳದ್ದಾಗಿ ನಿಧಾನವಾಗಿ ಭೂಮಂಡಲವನ್ನು ಸೇರುವುದು. ಆ ಭೂತಲಕ್ಕೆ ಬಂದ ಮೇಲೆ ನಾನಾ ಮ್ಲೇಚ್ಛಮಯವಾದ ಕೇತುಮೂಲಗಿರಿಯಲ್ಲಿ ಸಂಚರಿಸಿ ಅನೇಕ ಭೂಭಾಗಗಳನ್ನು ಪ್ರವೇಶಿಸಿ ಪವಿತ್ರವನ್ನಾಗಿ ಮಾಡಿ ಕೊನೆಗೆ ಪಶ್ಚಿಮ ಸಮುದ್ರವನ್ನು ಸೇರುವುದು. ಹಾಗೆಯೇ ಮೇರು ಮಹಾಗಿರಿಯ ಉತ್ತರ ಭಾಗದಲ್ಲಿ ಹರಿಯುವ ಮಹಾನದಿಯು ಸುವರ್ಣ ಚಿತ್ರಪಾರ್ಶ್ವ ಸುಪಾರ್ಶ್ವವೆಂಬ ಗಿರಿಗಳಲ್ಲಿ ಸಂಚರಿಸಿ ಕೆಳಗೆ ಬೀಳುವಾಗ ಗಾಳಿಯಿಂದ ಪ್ರೇರಿತವಾಗಿ ನಿರಾಲಂಬವೂ 60 ಯೋಜನ ವಿಸ್ತೀರ್ಣವೂ ಆದ ಆಕಾಶದಲ್ಲಿ ನಾನಾಕಾರವಾಗಿಯೂ ಪುಷ್ಪಮಾಲೆಯಂತೆಯೂ ಶೋಭಿಸುತ್ತಾ ಅದೇ ಮೇರುವಿನ ಅತಿ ವಿಶಾಲವಾದ ಮಹಾಪಾದದಲ್ಲಿ ಬೀಳುವುದು. ಹೀಗೆ ಮೇರುವಿನ ಶೃಂಗದಿಂದ
ಕೆಳಗೆ ಬಿದ್ದು ತಟದಲ್ಲಿ ವಾಸಿಸುವ ಸಹಸ್ರಾರು ದೇವರ್ಷಿಗಳಿಂದ ಸೇವಿತವಾಗಿ ಹರಡಲ್ಪಟ್ಟ ಜಲವುಳ್ಳದ್ದು ಅನೇಕ ಪುಷ್ಪಗಳೆಂಬ ಚಂದ್ರಮಂಡಲದಿಂದ ಅಲಂಕೃತವೂ ಆಗಿ ಮುಂದಕ್ಕೆ ಹೊರಡುವುದು. ಆ ಮಹಾನದಿಯು ನಾನಾ ರತ್ನಮಯವಾದ ಸ್ಥಳಗಳಿಂದ ಅಲಂಕೃತವೂ ಅತಿ ವಿಶಾಲವೂ ಆದ ಸೂರ್ಯವನದಲ್ಲಿ ಪ್ರದಕ್ಷಿಣಾಕಾರವಾಗಿ ಸಂಚರಿಸುವುದು. ಅಲ್ಲಿಂದ ಹೊರಟಂಥ ಮಂಗಳಾಂಗಿಯೂ ಶುಭ್ರವಾದ ಜಲವುಳ್ಳವಳೂ ಆದ ಆ ಮಹಾನದಿಯು ಮಹಾನುಭಾವರಿಂದ ಸೇವಿಸಲ್ಪಟ್ಟದ್ದೂ ಮಹಾಪುಣ್ಯಪ್ರದವೂ ಆಗಿ ಮಹಾಭದ್ರವೆಂಬ ಸರೋವರವನ್ನು ಪ್ರವೇಶಿಸುವುದು. ಅನಂತರ ಆ ಮಹಾನದಿಯು ಭದ್ರಸೋಮವೆಂಬ ನಾಮವುಳ್ಳದ್ದು, ಮಹಾದಡಗಳುಳ್ಳದ್ದು, ಮಹಾವೇಗವತಿಯೂ ಮಹಾಪುಣ್ಯಕಾರಿಯೂ ಆಗಿ ಮಹಾಭದ್ರೆ ಎಂಬ ನಾಮಾಂತರದಿಂದ ಹೊರಟಿತು. ಅದು ಅನೇಕ ನದಿಗಳಿಂದಲೂ ದಡಗಳಿಂದಲೂ ಪೂರ್ಣವಾಗಿ ಹೊರಟು ಶಂಖಕೂಟವೆಂಬ ಮಹಾಪರ್ವತದ ತಪ್ಪಲಿನಲ್ಲಿ ಅತಿ ವೇಗವಾಗಿ ಪ್ರವೇಶಿಸಿತು. ಆ ಗಂಗೆಯು ಶಂಖಕೂಟದಿಂದ ವೃಷಭ ಪರ್ವತವನ್ನೂ ಅಲ್ಲಿಂದ ವತ್ಸಗಿರಿಯನ್ನೂ ಅಲ್ಲಿಂದ ನಾಗಶೈಲವನ್ನೂ ಅದರಿಂದ ವೃಷಭಾಚಲವನ್ನೂ ಅಲ್ಲಿಂದ ಕಪಿಂಜಲಗಿರಿಯನ್ನೂ ಅಲ್ಲಿಂದ ಇಂದ್ರನೀಲಗಿರಿಯನ್ನೂ ಅದರಿಂದ ಮಹಾನೀಲಗಿರಿಯನ್ನೂ ಅಲ್ಲಿಂದ ಹೇಮಶೃಂಗವನ್ನೂ ಅದರಿಂದ ಶ್ವೇತಶೃಂಗವನ್ನೂ ಅಲ್ಲಿಂದ ಸುನಾಗಗಿರಿಯನ್ನೂ ಪ್ರವೇಶಿಸಿತು. ಆ ಮಹಾನದಿಯು ಸುನಾಗಗಿರಿಯಿಂದ ಶತಶೃಂಗ ಪರ್ವತವನ್ನು ಪ್ರವೇಶಿಸಿ ಅನಂತರ ಮಹಾಗಿರಿಯೂ ಪುಷ್ಪಮಂಡಿತವೂ ಆದ ಪುಷ್ಪಗಿರಿಯನ್ನು ಹೊಂದಿ ಅಲ್ಲಿಂದ ಹೊರಟು ಅತಿ ವಿಶಾಲವೂ ಮಹಾಬಲಿಷ್ಠವೂ ಆದ ದ್ವಿರಾಜಗಿರಿಯನ್ನು ಅಲ್ಲಿಂದ ವರಾಹಗಿರಿಯನ್ನು ಅನಂತರ ಕೇವಲ ಶಿಲಾಮಯವಾದ ಮಯೂರಗಿರಿಯನ್ನು ಹೊಂದಿತು. ಆ ಮಯೂರ ಪರ್ವತದಿಂದ ಏಕಶಿಖರಿಯೂ ಕಂದರ ಮಧ್ಯಭಾಗ ಇವುಗಳಿಂದ ಮಂಡಿತವೂ ಆದ ಚಾರುದಿ ಶಿಖರವನ್ನೂ ಹೊಂದಿ ಮುಂದಕ್ಕೆ ಹರಿಯುವುದು. ಹೀಗೆ ಆ ಮಹಾನದಿಯು ಸಹಸ್ರಾರು ಪರ್ವತಗಳನ್ನು ಭೇದಿಸಿಕೊಂಡು ಮಹಾಶೃಂಗಗಳಿಂದ ಅಲಂಕೃತವಾದ ತ್ರಿಶೃಂಗವೆಂಬ ಮರ್ಯಾದಾಗಿರಿಯನ್ನು ಹೊಂದಿತು. ತರುವಾಯ ತ್ರಿಶೃಂಗಕೂಟದಿಂದ ಹೊರಟ ಮಹಾನದಿಯು ಅನೇಕ ಮಹಾಪ್ರದೇಶಗಳಲ್ಲಿ ಸಂಚರಿಸುವುದು. ಹೀಗೆ ಮೇರುವಿನ ಶಿಖರದಿಂದ ಹೊರಟು ಗಾಳಿಯಿಂದ ಭಿನ್ನವಾದ ನೀರುಳ್ಳದ್ದಾಗಿ ವಿರುದ್ಧ ಪರ್ವತದಲ್ಲಿ ಬಿದ್ದು ಅಲ್ಲಿಂದ ಹೊರಟು ಅನೇಕ ದೇಶಗಳಲ್ಲಿ ಹರಿದು ಪ್ರಖ್ಯಾತಗೊಂಡು ಪಶ್ಚಿಮ ಸಮುದ್ರವನ್ನು ಪ್ರವೇಶಿಸುವುದು. ಅದರಂತೆಯೇ ಮತ್ತೊಂದು ಮಹಾನದಿಯು ಮೇರುವಿನ ಉತ್ತರ ಮಹಾಪಾದದಿಂದ ಹೊರಟು ಸುವರ್ಣ ಪಾರ್ಶ್ವದಲ್ಲಿ ಹರಿದು ತರುವಾಯ ಅನೇಕ ಮಹಾಪ್ರಾಣಿಗಳಿರುವ ಆ ಪರ್ವತದ ಮಹಾಕಂದರದಿಂದ ಹೊರಟು ಅನೇಕ ಭಾಗಗಳಲ್ಲಿ ಸಂಚರಿಸಿ ವಿಚಿತ್ರ ಪುಷ್ಪಗಳೆಂಬ ಚಂದ್ರಮಂಡಲದಿಂದ ಅಲಂಕೃತವಾಗಿ ಸಂತೋಷದಿಂದ ಉತ್ತರ ಕುರುದೇಶದಲ್ಲಿ ಹರಿದು ಮಹಾದ್ವೀಪದ ಮಧ್ಯಭಾಗ ಮಾರ್ಗವಾಗಿ ಹೊರಟು ಉತ್ತರ ಸಮುದ್ರವನ್ನು ಸೇರುವುದು. ಹೀಗೆ ಆ 4 ಮಹಾನದಿಗಳು ಸ್ವೇಚ್ಛವಾದ ಜಲವುಳ್ಳವುಗಳಾಗಿ ಮಹಾಮೇರುವಿನ 4 ಭಾಗಗಳಿಂದಲೂ ಹೊರಟು 4 ಸಮುದ್ರವನ್ನು ಸೇರಿದವು.
ಈ ರೀತಿಯಾಗಿ ಬಹು ವಿಶಾಲವೂ ಮಹಾಮೇರು ಶಿಖರಗಳಿಂದ ವ್ಯಾಪ್ತವೂ ಆದ ಈ ಭೂಮಂಡಲವು ಸರ್ವ ಭಾಗಗಳಿಂದಲೂ ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸಿಕೊಂಡಿದೆಯೆಂಬ ವಿಷಯವು ಪ್ರಾಯಕವಾಗಿ ಹೇಳಿದ್ದು ಆಗಿರುತ್ತದೆ. ಈ ಭೂಮಾತೆಯು 4 ಮಹಾದ್ವೀಪಗಳಿಂದ ಕೂಡಿದವಳು, 4 ಕ್ರೀಡೋಪವನಗಳಿಂದ ಸಹಿತಳು, 4 ಧ್ವಜಗಳಂತಿರುವ ಮಹಾವೃಕ್ಷಗಳಿಂದ ಯುಕ್ತಳು, 4 ಮಹಾನದಿಗಳಿಂದ ಮಂಡಿತಳು, 4 ಮಹಾಶೈಲಗಳಿಂದ ಅಲಂಕೃತಳು, 4 ಸರ್ಪಗಳ ಆಧಾರವುಳ್ಳವಳು, 108 ಮಹಾಪರ್ವತಗಳಿಂದ ಭೂಷಿತಳು, 8 ಮಹಾಪರ್ವತಗಳಿಂದ ರಂಜಿತಳೂ ಆಗಿ ಜ್ವಲಿಸುತ್ತಿರುವಳೆಂದು ಸೂತಮುನಿಯು ಋಷಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನವಿನ್ಯಾಸೋ ನಾಮ 24 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 43ನೆಯ ಅಧ್ಯಾಯವಾದ ಭುವನ ವಿನ್ಯಾಸ, ಕೇತುಮಾಲ, ಕಂಬಲಿ, ತಾಮಸಿ, ಕಪಿಲ, ಶಾಮ, ಭದ್ರಾ ಎಂಬ ನದಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ಭಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.